ಸರ್ ನಮಸ್ತೆ, ಕೇಳಿಸ್ತಾ ಇದೆಯಾ? ವೆರಿ ಮಚ್ ಮೇಡಮ್. ನಮಸ್ಕಾರ ಎಲ್ಲರಿಗೂ. ನಮಸ್ತೆ. ಹೇಗಿದ್ದೀರಾ ಸರ್ ಲಾಕ್ಡೌನ್ ಅಲ್ಲಿ? ಲಾಕ್ಡೌನ್ ಅಲ್ಲಿ ನೋಡಿ ಹೇಗಿದ್ದೀನಿ ಅಂತ. ಇಟ್ಸ್ ಬಿನ್ ಲಾಂಗ್ ಟೈಮ್ ಐ ಸಾ ಯು ಆಲ್ಸೋ. Looking very different from our normal sir. And sir, just few days back ನಿಮ್ಮದು ಒಂದು ವಿಡಿಯೋ ನೋಡಿದೆ, ಸಿಲಂಬಂ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಸರ್ ಹೇಳಿ ಸರ್, ನಾವೆಲ್ಲ ಲಾಕ್ಡೌನ್ ಅಲ್ಲಿ ಏನಪ್ಪಾ ಮಾಡೋದಂದ್ರೆ ನೀವು ಅದನ್ನ ಈ ಪೀರಿಯಡ್ ಎಷ್ಟು ಚೆನ್ನಾಗಿ ಚೇಂಜ್ ಮಾಡ್ಕೊಂಡ್ರೆ ಹೇಳಿ ಸರ್, ಏನ್ ಸರ್ ಅದು? ಸಿಲಂಬಮ್ ಇಸ್ ಎ ಬ್ಯೂಟಿಫುಲ್ ಏನ್ಷಿಯಂಟ್ ಮಾರ್ಷಲ್ ಆರ್ಟ್. ನಮ್ಮ ಭಾರತದಲ್ಲಿದ್ದಂತ ಒಂದು ಬ್ಯೂಟಿಫುಲ್ ಆರ್ಟ್ ಅದು, ಮಾರ್ಷಲ್ ಆರ್ಟ್ ಅದು. ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಯ್ತು, ಬಿಕಾಸ್ ಆಫ್ ಬ್ರಿಟಿಷರ್ಸ್ ದೇ ಬ್ಲಾಕ್ ದ ಪ್ರಾಕ್ಟೀಸ್ ಆಫ್ ಸಿಲಂಬಮ್ ಇನ್ ಇಂಡಿಯಾ. ಸೊ ಆಗ ಅದನ್ನ ಒಂದು ಪರ್ಫಾರ್ಮೆನ್ಸ್ ಆರ್ಟ್ ಆಗಿ ಪರಿವರ್ತನೆ ಮಾಡಿದ್ರು. ಓಕೆ, ಅಂದ್ರೆ ಇಟ್ ವಾಸ್ ಎ ವಾರಿಯರ್ ಆರ್ಟ್ ಗಾಟ್ ಕನ್ವರ್ಟೆಡ್ ಟು ಪರ್ಫಾರ್ಮೆನ್ಸ್ ಆರ್ಟ್. ಓಕೆ ಸರ್. ಓಕೆ, ನಾನು ತುಂಬಾ ದಿವಸಗಳಿಂದ ನನ್ನ ಫಿಟ್ನೆಸ್ ಇದರಲ್ಲಿ ಏನಿದೆ ರಿಜಿನಲ್ಲಿ ನಾನು ಹಲವಾದ ವಾರಿಯರ್ ಆರ್ಟ್ಸ್ ನೋಡ್ತಾ ಇದ್ದೆ. ಇದು ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಇದನ್ನು ನಾನು ಕಲಿಬೇಕು ಅಂತ ಒಂದು ಯೋಚನೆ ಮಾಡಿದೆ. ಅದೇ ಟೈಮ್ಗೆ ನಾನು ಸ್ಟಾರ್ಟ್ ಮಾಡಿದ ಟೈಮಲ್ಲಿ ಲಾಕ್ಡೌನ್ ಆಯ್ತು. ಓಕೆ, ಸ್ಟಾರ್ಟ್ ಮಾಡಿ ಲಾಕ್ಡೌನ್ ಆದ್ಮೇಲೆ ದೆನ್ ಇಟ್ ವಾಸ್ ಲಿಟಲ್ ಬಿಟ್ ಡಿಫಿಕಲ್ಟ್. ಬಟ್ ಐ ಮೇಡ್ ಅಪ್ ಮೈ ಮೈಂಡ್, ಏನೇವು ಲಾಕ್ಡೌನ್ ಅಲ್ಲಿ ಬೇರೆ ನನ್ನ ಫಿಟ್ನೆಸ್ ರಿಜಿಮ್ಸ್ ಬಿಟ್ಟು ಬೇರೆ ಏನು ಕೆಲಸ ಇರ್ತಾರಲ್ಲ. ಟ್ರೈನಿಂಗ್ ವಾಸ್ ಲಿಟಲ್ ಬಿಟ್ ಶಾರ್ಟೆಡ್ ಬಿಕಾಸ್ ವಿ ಹಡ್ ಗಾನ್ ಆನ್ಲೈನ್. ಸೊ ಐ ಟುಕ್ ಇಟ್ ವೆರಿ ಸೀರಿಯಸ್ಲಿ ಅಂಡ್ ಸ್ಟಾರ್ಟೆಡ್ ಪ್ರಾಕ್ಟಿಸಿಂಗ್. ಸೊ ಇನ್ ಎ ಸ್ಪ್ಯಾನ್ ಆಫ್ ಜಸ್ಟ್ 1.5 months ತುಂಬಾ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಎಸ್ ಸರ್, ವಿಡಿಯೋ ನೋಡ್ಬಿಟ್ಟು ಮನೇಲಿ ಇರೋ ಕೋಲೆಲ್ಲ ತಗೊಂಡ್ ಮಾಡ್ತಾ ಇದೆ, ಬಟ್ ಡೆಫಿನೆಟ್ಲಿ ಅದಾಗಲ್ಲ. ಸೊ ಒನ್ಸ್ ವಿ ಸ್ಟಾರ್ಟ್ ಬ್ಯಾಕ್, ಐ ವುಡ್ ಲವ್ ಟು ಟ್ರೈನ್ ವಿತ್ ಯು ಫಾರ್ ದಟ್. ಅಂಡ್ ಸರ್, ಒಂದು ಪ್ರಶ್ನೆ, ಈಗ ಇದು ಕೇವಲ ನನ್ನ ಪ್ರಶ್ನೆ ಮಾತ್ರ ಅಲ್ಲ, ಐ ಆಮ್ ಶೂರ್ ಇಲ್ಲಿ ಇರೋ ಅಷ್ಟು ಜನ ಲೈವ್ ಅಲ್ಲಿ ಅವ್ರಿಗೆ ಅನ್ಸಂತ ಪ್ರಶ್ನೆ. ಈಗ ತಾವು ಫಿಟ್ನೆಸ್ ಫೀಲ್ಡ್ ಅಲ್ಲಿ ಇರೋರು, ನಿಮಗೆ ಲಾಕ್ಡೌನ್ ಪೀರಿಯಡ್ ಅಲ್ಲಿ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಆಗ್ಲಿ ಆಕ್ಟಿವಿಟೀಸ್ ಆಗ್ಲಿ ಮ್ಯಾನೇಜ್ ಮಾಡಕ್ ತುಂಬಾ ಈಸಿ ಇರತ್ತಾ? ಯಾಕಂದ್ರೆ ಪೀಪಲ್ ಇದಂಗೆ ವರ್ಕ್ ಕಟ್ ಡೌನ್ ಆಯ್ತು, ಮನೇಲಿ ಸಿಕ್ಕಾಪಟ್ಟೆ ವರ್ಕ್ ಆಯ್ತು. ಈ ಮೆಂಟಲ್ ಟೆನ್ಷನ್ ಅಲ್ಲಿ ಫಿಟ್ನೆಸ್ ಅನ್ನೋದು ನಮ್ಮ ದಿನನಿತ್ಯ ಜೀವನದಲ್ಲಿ ಬರ್ತಾ ಇಲ್ಲ. ಗೊತ್ತು ಮಾಡ್ಬೇಕು ಅಂತ ಗೊತ್ತು, ಕಷ್ಟ ಆಗ್ತಾ ಇದೆ. ಸರ್ ಏನ್ ಹೇಳ್ತೀರಾ ಇದಕ್ಕೆ? ಈಗ ನಮ್ಮಲ್ಲಿ ಏನಾಗಿದೆ, ಫಿಟ್ನೆಸ್ ಅನ್ನೋ ಒಂದು ವರ್ಡ್ಗೆ ಅರ್ಥ ಬೇರೆ ಬೇರೆ ರೀತಿಯಲ್ಲಿದೆ. ಸ್ವಲ್ಪ ಜನಕ್ಕೆ ಫಿಟ್ನೆಸ್ ಅಂದ್ರೆ ವೆಯ್ಟ್ ಗೇನ್ ಮಾಡಬೇಕು ಅಂತ, ಫಿಟ್ನೆಸ್ ಅಂದ್ರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ, ಅಥವಾ ಫಿಟ್ನೆಸ್ ಅಂದ್ರೆ ಯಾವುದೋ ಒಂದು ಶೋಗೆ ಮಾತ್ರ ಪ್ರಿಪೇರ್ ಆಗಿ ಆಮೇಲೆ ಇಟ್ ಇಸ್ ನಾಟ್ ಬಿ ಎ ಪಾರ್ಟ್ ಆಫ್ ಲೈಫ್ ಅಂತ ಮಾಡ್ಕೋತಾರೆ. ಸೊ ಇಯರ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಈಗ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಏನೊಂದು ಇದು ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ. ಬಿಕಾಸ್ ವಿ ಆರ್ ಫಿಸಿಕಲಿ ಇನ್ಆಕ್ಟಿವ್, ಅಂದ್ರೆ ಡೆಸ್ಕ್ ಜಾಬ್ಗಳು ಜಾಸ್ತಿ ಆಗಿದೆ. ಮತ್ತೆ ಮೊದಲು ಮಾಡದಂತ ಫಿಸಿಕಲ್ ಕೆಲಸ ತುಂಬಾ ಕಮ್ಮಿ ಆಗಿದೆ. ಅಂದ್ರೆ ದಿನನಿತ್ಯದ ಮನೇಲಿ ಮಾಡುವಂತ ಕೆಲಸ ಇರ್ಬೋದು, ಅಥವಾ ನೀವು ಫಿಸಿಕಲ್ ಆಗಿ ಮಾಡ್ತಾ ಇದ್ದಂತ ಕೆಲಸ ಟೋಟಲ್ ಆಗಿ ಝೀರೋ ಆಗ್ತಾ ಬರ್ತಾ ಇದೆ. ಸೊ ಈ ತರ ಇದ್ದಾಗ ಇಟ್ ಈಸ್ ಮೋರ್ ಅಬೌಟ್ ಆಡಿಂಗ್ ಫಿಟ್ನೆಸ್ ಟು ಯುವರ್ ಲೈಫ್. ಅಂದ್ರೆ ಇದು ಇಟ್ ಹ್ಯಾಸ್ ಟು ಬಿ ಎ ಪಾರ್ಟ್ ಆಫ್ ಯುವರ್ ಲೈಫ್ ದೆನ್ ಅನ್ ಆಕ್ಟ್. ಸೊ ಫಿಟ್ನೆಸ್ ಅನ್ನೋದು ಏನಾಗ್ತದೆ, ಈಗ ನೀವು ಬೆಳಗ್ಗೆ ಎದ್ದು ದಿನನಿತ್ಯ ನಮ್ಮ ಕರ್ಮಗಳು ಮಾಡಿದಂಗೆ ಸೇಮ್ ಫಿಟ್ನೆಸ್ ನೀವು ಅದನ್ನ ದಿನನಿತ್ಯ ಪ್ರಾಕ್ಟೀಸ್ ಮಾಡ್ಕೋಬೇಕಾಗ್ತದೆ. ಸೊ ಆವಾಗ ಫಿಟ್ನೆಸ್ ಅನ್ನೋದು ನಿಮ್ಗೆ ದೊಡ್ಡದಾಗಿ ಕಾಣೋದಿಲ್ಲ. ಇಟ್ ಇಸ್ ಒಂದು ಸೆಪರೇಟ್ ಸಮಯ ತೆಗೆದು ಇಡೋದು ನೆಸೆಸಿಟಿ ಇಲ್ಲ ಅಂತೀರಾ? ಹೌದು. ಈಗ ಬೆಳಗ್ಗೆ ಎದ್ದು ನೀವು ಅಕಸ್ಮಾತ್ ನಿಮ್ಗೆ ಫಿಟ್ನೆಸ್ ಅನ್ನೋದು ನೀವು ಬೆಳಗ್ಗೆನೆ ಮಾಡಬೇಕು, ರಾತ್ರಿನೇ ಮಾಡಬೇಕು, ಅಥವಾ ಇವಾಗ ಮಾಡಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವ ಟೈಮ್ ಫ್ರೀ ಇದೆ, ಅಂದ್ರೆ ನಿಮಗೆ ಫಿಸಿಕಲಿ ಅಂಡ್ ಮೆಂಟಲಿ ಯು ಆರ್ ರೆಡಿ ಟು ಡೂ ಇಟ್ ಅಂದಾಗ ಮಾಡಬಹುದು. ಈವನ್ ಡೂಯಿಂಗ್ ಫಿಟ್ನೆಸ್ ಆಕ್ಟಿವಿಟಿ ಫಾರ್ 30 minutes ಇಸ್ ಮೋರ್ ದನ್ ಎನಫ್ ಫಾರ್ ಎ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಓಕೆ ಸರ್, ಇವಾಗ ನಿನ್ನೆ ನಾವು ಈಗ ಲೈವ್ ಬರ್ತಾ ಇದೀವಿ ಅಂತ ಹೇಳಿದಾಗ ಒಂದಷ್ಟು ಪ್ರಶ್ನೆಗಳು ಬಂತು. ಅಂಡ್ ಅದರಲ್ಲಿ ಸ್ವಲ್ಪ ಕಾಮನ್ ಆಗಿರೋ ಪ್ರಶ್ನೆಗಳನ್ನ ತಗೊಂಡಿದೀವಿ. ಅಂಡ್ ದ ಫಸ್ಟ್ ಕ್ವೆಶ್ಚನ್ ವಾಸ್, ಲಾಕ್ಡೌನ್ ಮುಂಚೆ ಈ ಆನ್ಸೈಟಿ ಸ್ಟ್ರೆಸ್ ಅಷ್ಟ್ ಇರ್ಲಿಲ್ಲ, ಆದ್ರೆ ಲಾಕ್ಡೌನ್ ಆದ ಮೇಲೆ ನಮಗೆ ಗೊತ್ತಿಲ್ದಂಗೆ ಸಿಕ್ಕಾಪಟ್ಟೆ ಆನ್ಸೈಟಿ ಸ್ಟ್ರೆಸ್ ಆಗ್ತಾ ಇನ್ಫ್ಯಾಕ್ಟ್ ಮೆಡಿಕೇಶನ್ ಲೆವೆಲ್ಗೆ ಹೋಗಿದೀವಿ. ನಾವ್ ಏನ್ ಮಾಡ್ಬೇಕು ಅಂತ ತುಂಬಾ ಜನದ ಕಾಮನ್ ಪ್ರಾಬ್ಲಮ್ ಆಗಿದೆ ಸರ್ ಇದು. ಏನ್ ಮಾಡ್ಬೋದು ನಾವ್ ಇದಕ್ಕೆ?
ಸಿ ವೆನ್ ಇಟ್ ಕಮ್ಸ್ ಟು ಲಾಕ್ಡೌನ್ ಅನ್ನೋ ಒಂದು ವಿಷಯನೇ ನಮ್ಗೆ ಫಸ್ಟ್ ಟೈಮ್ ನಾವು ಇದನ್ನ ಫೇಸ್ ಮಾಡ್ತಾ ಇದೀವಿ. ಮೈಟ್ ಬಿ ಹೋಲ್ ವರ್ಲ್ಡ್ ಇಸ್ ಫೇಸಿಂಗ್ ದಿಸ್ ಲಾಕ್ಡೌನ್ ಅನ್ನೋ ಒಂದು ಪ್ರಶ್ನೆನ ಫಸ್ಟ್ ಟೈಮ್ ಫೇಸ್ ಮಾಡ್ತಾ ಇದೆ. ಬಿಕಾಸ್ ಆಸ್ ಯು ನೋ, ಯು ಹ್ಯಾವ್ ಟು ಗೋ ಬ್ಯಾಕ್ ಟು ಬೇಸಿಕ್ಸ್ ಅಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಲಾಕ್ಡೌನ್ ಅಂದ್ರೆ ನೀವು ದಿನನಿತ್ಯ ಮಾಡ್ತಾ ಇದ್ದಂತ ಕೆಲಸಗಳನ್ನ ಮಾಡೋದಿಕ್ಕಾಗಲ್ಲ. ಯು ಹ್ಯಾವ್ ಟು ಸ್ಟೇ ಅಟ್ ಹೋಮ್ ಅಂಡ್ ಸ್ಟೇ ಸೇಫ್ ಅನ್ನೋದು ಒಂದು ಕಾನ್ಸೆಪ್ಟ್. ಏನಕ್ಕೆ ನಾವ್ ಇರ್ತೀವಿ? ಬಿಕಾಸ್ ಆಫ್ ದ ಹೋಲ್ ಪ್ಯಾಂಡಮಿಕ್ ವಿಚ್ ಇಸ್ ದೇರ್, ಅಂದ್ರೆ ಕರೋನಾ COVID-19 ಅಂತ. ಸೊ ಈ ಒಂದು ಸಿಚುಯೇಷನ್ ಫಸ್ಟ್ ಅರ್ಥ ಮಾಡ್ಕೋಬೇಕು ನಾವು. ಸೊ ಅರ್ಥ ಮಾಡ್ಕೊಂಡಾಗ ಇಟ್ ಇಸ್ ಮೋರ್ ಅಬೌಟ್ ಮೆಂಟಲಿ ಅಂಡ್ ಫಿಸಿಕಲಿ ಯು ಹ್ಯಾವ್ ಟು ಗೆಟ್ ಪ್ರಿಪೇರ್ಡ್ ಫಾರ್ ವಾಟ್ ಇಸ್ ಗೋಯಿಂಗ್ ಟು ಕಮ್ ಅಪ್. ಸೊ ಮೆಂಟಲಿ ಹೌ ಯು ಹ್ಯಾವ್ ಟು ಪ್ರಿಪೇರ್ ಅಂದ್ರೆ, ಈಗ ನೋಡಿ, ನಾರ್ಮಲ್ ಆಗಿ ಯಾವುದೋ ಒಬ್ಬ ವ್ಯಕ್ತಿ ಇರ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಅವನು ದಿನನಿತ್ಯ ಕರ್ಮಗಳು ಮುಗಿಸಿ ಆಫೀಸ್ಗೆ ಹೋಗೋನು, ಆಫೀಸ್ಗೆ ಹೋಗಿ ಫ್ರೆಂಡ್ಸ್ ಮೀಟ್ ಮಾಡೋನು, ಒಂದು ಕಾಫಿಗೆ ಹೋಗೋರು, ಅಥವಾ ಒಂದು ಈವ್ನಿಂಗ್ ಒಂದು ಡಿನ್ನರ್ಗೆ ಹೋಗೋರು, ಅಥವಾ ಆಫ್ಟರ್ನೂನ್ ಲಂಚ್ ಹೋಗೋರು, ಆರ್ ದೇ ಮೈಟ್ ಹ್ಯಾವ್ ಎ ಪಾರ್ಟಿ ಆನ್ ದ ವೀಕೆಂಡ್ಸ್, XYZ ಒಂದು ಲೈಫ್ ಸ್ಟೈಲ್ ಇತ್ತು. ಸೊ ಈಗ ಲಾಕ್ಡೌನ್ ಅನ್ನೋ ಪೀರಿಯಡ್ ಅಲ್ಲಿ ಏನಾಗ್ತದೆ, ಇದು ಯಾವುದು ಆಗೋದಿಲ್ಲ. ಓಕೆ, ಸೊ ಅದನ್ನ ನೀವು ಮೆಂಟಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಸಿ ದಿಸ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್, ಇದು ಆಗೋದಿಲ್ಲ ಇನ್ನ ಸ್ವಲ್ಪ ದಿವಸ, ಅಂಟಿಲ್ ಅನ್ಲೆಸ್ ದ ಗವರ್ಮೆಂಟ್ ಲಿಫ್ಟ್ಸ್ ರಿಲೀಸಸ್ ಲಾಕ್ಡೌನ್ ಅನ್ನೋದ್ರ ಬಗ್ಗೆ. ಸೊ ಈ ಕಾನ್ಸೆಪ್ಟ್ ನ ನೀವು ಅರ್ಥ ಮಾಡ್ಕೊಂಡಾಗ ದೆನ್ ಇಟ್ ಬಿಕಮ್ಸ್ ಮೋರ್ ಈಸಿ, ಬಿಕಾಸ್ ಯುವರ್ ಬ್ರೈನ್ ಇಸ್ ಆಲ್ರೆಡಿ ಯೂಸ್ ಟು ದಿಸ್ ಆಕ್ಟಿವಿಟೀಸ್. ಅಂದ್ರೆ ಡೇ ಟು ಡೇ ಫಿಸಿಕಲ್ ಅಂದ್ರೆ ನೀವು ಮಾಡ್ತಾ ಇದ್ದಿದ್ದಕ್ಕೆ ಇಟ್ ಇಸ್ ಅಡಾಪ್ಟೆಡ್ ಟು ಇಟ್. ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡ್ಬಂದ್ಬಿಟ್ಟಿದ್ರೆ ಸಡನ್ ಆಗಿ ಸ್ಟಾಪ್ ಆಗೋಗಿದೆ. ಸಡನ್ ಆಗಿ ಸ್ಟಾಪ್ ಆಗ್ತದಾಗ ಏನಾಗ್ತದೆ, ಇಟ್ ಇಸ್ ಅ ಮೆಂಟಲ್ ಪ್ರೆಷರ್. ನೋ, ಅಂಡ್ ಫಿಸಿಕಲಿ ಆಲ್ಸೋ ಯು ಗೆಟ್ ರೆಸ್ಟ್ಲೆಸ್. ಏನಾಗುತ್ತೆ ಅಂತ ಐ 100% ಅಗ್ರಿ ಆನ್ ವಾಟ್ ಯು ಸೆಡ್. ಭಯ ಅನ್ನೋದು ಎಂತವ್ರಿಗೆ, ಈವನ್ ನನಗೂ ಸಹ, ನಾನು ಫಸ್ಟ್ ಫೇಸ್ ಮಾಡಿದಾಗ ಲಾಕ್ಡೌನ್ ಇಟ್ ಬಿಕಮ್ ಫಸ್ಟ್ ಒಂದು 3-4 days ಈಸಿ ಆಯ್ತು. ಆಮೇಲೆ ದೆನ್ ಸಾಕಷ್ಟು ಪ್ರಶ್ನೆಗಳು ನನ್ನ ಮುಂದೆ ಬರಕ್ ಸ್ಟಾರ್ಟ್ ಆಯ್ತು. ಫ್ಯೂಚರ್ ಏನಾಗ್ಬೋದು, ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇಫ್ ದಿಸ್ ಕಂಟಿನ್ಯೂಸ್, ಈಸ್ ದೇರ್ ಅನ್ ಎಂಡ್ ಫಾರ್ ಇಟ್ ಅಂತ. ಸೊ 100% ದೇರ್ ವಿಲ್ ಬಿ ಅನ್ ಎಂಡ್ ಫಾರ್ ಎವ್ರಿಥಿಂಗ್. ಮೋರ್ ಓವರ್, ಈಗ ಇರುವಂತ ವೈರಸ್ ಅಥವಾ ಈಗ ಇರುವಂತ ಪ್ಯಾಂಡಮಿಕ್ ಏನಿದೆ, ಅದು ಆದಷ್ಟು ಕಮ್ಮಿ ಆದಾಗೆ ಆಟೋಮೆಟಿಕಲಿ ಡಿಪೆಂಡ್ಸ್ ಆನ್ ಅಸ್. ಅಂದ್ರೆ ನಾವು ಕೋಆಪರೇಟ್ ಮಾಡಬೇಕಾಗಿರುವಂತದ್ದು. ಇಫ್ ವಿ ಆರ್ ಸ್ಟೇಯಿಂಗ್ ಅಟ್ ಹೋಮ್ ಅಂಡ್ ಸ್ಟೇಯಿಂಗ್ ಸೇಫ್, ಆಟೋಮೆಟಿಕಲಿ ದಿಸ್ ವಿಲ್ ರೆಡ್ಯೂಸ್. ಕರ್ವ್ ಫ್ಲಾಟನ್ ಆದಾಗ ದೆನ್ ಒನ್ಸ್ ಅಗೇನ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅಪ್ ಅವರ್ ಬೇಸಿಕ್ ಲೈಫ್ ಸ್ಟೈಲ್. ಅಂದ್ರೆ ನಮ್ದು ಏನು ವಾಪಸ್ ನಾವು ಮಾಡ್ತಾ ಇದ್ರೆ ಅದೇ ಕೆಲಸನ ವಾಪಸ್ ಸ್ಟಾರ್ಟ್ ಮಾಡಬಹುದು. ಸೊ ದಿಸ್ ಇಸ್ ಫಸ್ಟ್ ಪ್ರಶ್ನೆಗೆ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಸನ್ನಿವೇಶ ಇದುವರೆಗೂ ಇದ್ದಿದ್ದು ಬೇರೆ ಆಗಿದೆ. ಸೊ ಈ ಹೊಸತನಕ್ಕೆ ಹೌ ಡು ವಿ ಅಡ್ಯಾಪ್ಟ್ ಟು ಇಟ್? ವೆರಿ ಮಚ್ ಮೇಡಮ್, ಇಟ್ ಇಸ್ ಮೋರ್ ಅಬೌಟ್ ಅಡಾಪ್ಟೇಷನ್. ಅಂದ್ರೆ ನಮ್ಗೆ ನಾವು ಮಾಡ್ತಾ ಇದ್ದೀವಿ, ಇಲ್ಲ ನಾನು ಅದನ್ನೇ ಮಾಡಕ್ ಹೋಗ್ತೀನಿ ಅಂದ್ರೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಸೊ ಆ ಸರ್ಕಮ್ಸ್ಟೆನ್ಸ್ ಇಂದ ಈ ಸರ್ಕಮ್ಸ್ಟೆನ್ಸ್ ಯು ಹ್ಯಾವ್ ಟು ಚೇಂಜ್ ಯುವರ್ ಮೈಂಡ್. ಫಸ್ಟ್ ಸೆಂಡ್ ಅ ಮೆಸೇಜ್ ಟು ಯುವರ್ ಬ್ರೈನ್, ನೀನ್ ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಹೇಳಿದ್ರೆ ಮಾತ್ರ ಆಗ ಬಾಡಿ ರಿಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. So mental health na we have to start taking care. Sir, mental health ಬೇರೆ, physical health ಬೇರೆ ಅಲ್ವಾ ಸರ್? Very much madam. It is interrelated. What is the relation? What is the relation between both, sir? See, mental and health and physical health ಅಂತ ಹೇಳೋದಾದ್ರೆ, ಎಕ್ಸಾಂಪಲ್ ನಿಮ್ನೆ ನಾನು ತಗೋತೀನಿ. You are the first person which will be very easy for me to guide, because ನಿಮ್ಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ನೀವು ಒನ್ಸ್ ಯು ಸ್ಟಾರ್ಟೆಡ್ ಯುವರ್ ಫಿಟ್ನೆಸ್ ಜರ್ನಿ ವಿತ್ ಮೀ, ಇಟ್ ವಾಸ್ ಸಮ್ವೇರ್ ಅರೌಂಡ್ 4 or 5 years ಬ್ಯಾಕ್. ನಿಮ್ಗೆ ಏನ್ ಅನಿಸ್ತಾ ಇತ್ತು? ಫಿಟ್ನೆಸ್ ಅಂದ್ರೆ ಏನು? ಟ್ರೆಡ್ಮಿಲ್ ಮೇಲೆ ವಾಕ್ ಮಾಡಬೇಕು, ಮತ್ತೆ ವೇಟ್ಸ್ ಎತ್ತಬೇಕು. ವೇಟ್ಸ್ ಎಷ್ಟು ಎತ್ತಬೇಕು? 2 kg, 3 kg ಅಷ್ಟೇ ಸಾಕು ವೇಟ್ಸ್ ಅಂತ ತಲೆಲಿತ್ತು. ಸೊ ಇಟ್ ವಾಸ್ ಲೈಕ್ ಮೆಂಟಲಿ ಯು ಆರ್ ಪ್ರಿಪೇರ್ಡ್ ಫಾರ್ ಓನ್ಲಿ ದಟ್. ಸೊ ಬಟ್ ಯುವರ್ ಎಬಿಲಿಟಿ ಅಂದ್ರೆ ನಿಮ್ಮಲ್ಲಿ ನಿಮ್ಮ ಬಾಡಿಗೆ ಇದ್ದಂತ ಒಂದು capability was much more higher. Mean to say the potency ಅಂತ ಹೇಳ್ತೀವಿ, potential was too high, which you never had discovered. ಟ್ರೆಕ್ ಹೋಗ್ಬೇಕಾದ್ರೂ ಸಹ ನಾವು ನಿಮ್ಗೆ ಹೇಳ್ತಾ ಇದ್ರಿ, ಇನ್ಫಾರ್ಮೇಶನ್ ಕೊಟ್ಟಾಗ ನೀವು ಹೇಳ್ತಾ ಇದ್ರಿ, ಟ್ರೆಕ್ ಸರ್ ಇದೆಲ್ಲ ನಮ್ ಕೈಲಾಗಲ್ಲ, ನಾವೇನಿದ್ರು ಸುಮ್ನೆ ಹೋಗಿಲ್ಲ. ಹೌದು, ಮಾರ್ನಿಂಗ್ ವಾಕ್ ಮಾಡಿದ್ರೆ ಸಾಕು ಸರ್ ಅಂತಿದ್ರಿ. ಒಂದು ಸಹ ಏನ್ ಮಾಡಿದ್ರಿ, ಸೊ ಐ ಗೇವ್ ಎ ಸರ್ಪ್ರೈಸ್ ಟು ಯು ಟು ಟೇಕ್ ಯು ಔಟ್ ಫಾರ್ ಎ ಟ್ರೆಕ್. So automatically, along with the whole team, it was a big effort from your end as well as push from my end to reach the peak of the trek. Sir, that was Shivagange. Yes, Shivagange better trek. ಹೌದು.
ಸೊ ಇಟ್ ಇಸ್ ನನ್ನ ನಾಟ್ ಎ ವೆರಿ ಜೀವನದ ಸ್ಮಾಲ್. ಟರ್ನಿಂಗ್ ಪಾಯಿಂಟ್ ಸರ್ ಅದು. ಯಾಕೆಂದ್ರೆ ಯಾವಾಗಲೂ ಹೇಳ್ತಾ ಇರ್ತೀರಾ, ಹೌದು. ಸರ್ ಅದು ಐ ಥಿಂಕ್ ಲೈಕ್ ಜಸ್ಟ್ 2-3 days ಬ್ಯಾಕ್ ನಿಮ್ಮ ಇನ್ನೊಂದು ಸ್ಟೂಡೆಂಟ್ ಯಶವಂತ್ ಜೊತೆ ಲೈವ್ ಹಾ. ಹೋಗಿದ್ದೆ. ಸೊ Yes, ma'am. ಲೈವ್ I saw that. ಲೈವ್ ಅಲ್ಲಿ ಹೇಳ್ತಾ ಇದ್ದೆ, ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ನನಗೂ ಆಗತ್ತೆ ಅಂತ ಹಾ. ಈ ಬ್ಯಾರಿಯರ್ಸ್ ಏನಿತ್ತು ಮುರ್ದಂತದ್ದು ಕಂಪ್ಲೀಟ್ ಕ್ರೆಡಿಟ್ ಹರೀಶ್ ಸರ್ಗೆ ಹೋಗತ್ತೆ. ಯಾಕಂದ್ರೆ ನನಗ್ ಗೊತ್ತಿರ್ಲಿಲ್ಲ, ಹಾ. ನೀವ್ ಐಡೆಂಟಿಫೈ ಮಾಡಿ ಪುಷ್ ಮಾಡಿದಿಕ್ಕೆ Very much, ಇವತ್ತು madam. ಈ ಲಾಸ್ಟ್ 4 years ಅಲ್ಲಿ ನನ್ನ ಇಡೀ ಫಿಟ್ನೆಸ್ ಜರ್ನಿ ಚೇಂಜ್ ಆಯ್ತು. ಸೊ ಇದು ಎಲ್ಲರಲ್ಲೂ ಇರತ್ತಲ್ಲ ಸರ್, ನಮಗೆ ಒಂದು ಮೆಂಟಲ್ ಬ್ಲಾಕ್ ಇದೆ ಸದ್ಯಕ್ಕೆ. ವೆರಿ ಮಚ್ ಮೇಡಮ್, ವೆರಿ ಮಚ್ ಸೇಮ್ ಥಿಂಗ್. ಈಗ ನಿಮ್ಗೆ ಏನಿತ್ತು ಅಂದ್ರೆ, ನಿಮ್ಗೆ ಟ್ರೆಡ್ಮಿಲ್ ಮೇಲೆ 10 ನಿಮಿಷ ವಾಕ್ ಮಾಡಿದ್ರೆ ಇಟ್ ವಾಸ್ ಅ ಬಿಗ್ ಥಿಂಗ್ ಫಾರ್ ಯು. ಬಟ್ ನಿಮ್ಗೆ ಗೊತ್ತಿಲ್ದಿರೋ ಅಂತ ಲಾಟ್ ಆಫ್ ಥಿಂಗ್ಸ್ ವಿಲ್ ಬಿ ಇನ್ಸೈಡ್ ಅಸ್, ಅಂದ್ರೆ ನಮ್ಮಲ್ಲಿ ಇರುತ್ತೆ. ಅದನ್ನ ನಾವು ವಾಟ್ ವಿ ಕ್ಯಾನ್ ಸೇ ಇಸ್ ವಿ ಆರ್ ಲೇಜಿ ಎನಫ್ ಟು ವೆಂಚರ್ ಇಟ್. ಯಾರೋ ಒಬ್ಬ ಈಚೆಯಿಂದ ಬಂದು ಅದನ್ನ ನಿಮ್ಮಲ್ಲಿ ಐಡೆಂಟಿಫೈ ಮಾಡಿ, ನಿಮ್ಮಲ್ಲಿ ಇದೆ ಅದು ಮಾಡಿ ಅಂತ ನಿಮ್ಮ ಪುಷ್ ಮಾಡಿ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋದು. ದಟ್ ಈಸ್ ವೇರ್ ಯು ಎಕ್ಸೆಲ್. ಅಂದ್ರೆ ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ ಹೋಗ್ತೀರಾ. ಸೊ ಆ ಲೆವೆಲ್ಗೆ ಹೋದಾಗ ನಿಮ್ಗೆ ಅನ್ಸುತ್ತೆ ಮಾಡ್ಬೇಕಾದ್ರೆ ಸ್ವಲ್ಪ ಇಂಜರಿತೀರಾ, ಬಟ್ ಆದ್ರೆ ಆ ಗೋಲ್ ರೀಚ್ ಆದ್ಮೇಲೆ ಯು ಮೈಟ್ ಥಿಂಕ್, ನಾನು ಅಕಸ್ಮಾತ್ ಮಾಡಿರ್ಲಿಲ್ಲ ಅಂದ್ರೆ ಇಟ್ ವಾಸ್ ಮೀ, ಇಟ್ ಇಸ್ ಲೈಕ್ ಯು ಅಗೇನ್ಸ್ಟ್ ಯು ವರ್ ಟು ಫೈಟ್ ಫಾರ್ ದ ಮೆಂಟಲ್ ಬ್ಯಾರಿಯರ್. ಅಂದ್ರೆ ನಿಮ್ಮ ಹಳೆ ನಿಮ್ಗೆ ನೀವು ಒಂದು ಗೋಡೆ ಕಟ್ಕೊಂಡಿರ್ತಾರಲ್ಲ ನಿಮ್ ಮುಂದೆ, ಇಷ್ಟೇ ನನ್ನ ಕೈಯಲ್ಲಿ ಆಗೋದು ಅನ್ನೋ ಆ ಗೋಡೆನ ಹೊಡೆಯೋದಕ್ಕೆ ಇಟ್ ಇಸ್ ಯು ಹೂ ಹ್ಯಾವ್ ಟು ಫೈಟ್ ಅಗೇನ್ಸ್ಟ್ ಯು. ಆ ತರ ಸೇಮ್ ಥಿಂಗ್ ಹ್ಯಾಪನ್ ವಿತ್ ಯು. ಇವತ್ತು ಈ ಒಂದು ಎಕ್ಸಾಂಪಲ್ ಇಟ್ಕೊಂಡು ನಮಗೆ ಕ್ವೆಶ್ಚನ್ ಕೇಳಿದವರಿಗೆ ನಾವು ಕೇಳ್ಬೇಕಂದ್ರೆ, ಲಾಕ್ ಡೌನ್ ಸಮಯದಲ್ಲಿ ಮೆಂಟಲಿ ನಾವು ಪ್ರಿಪೇರ್ ಆಗಿ, ಹೌದು, ನಮಗಾಗಲ್ಲ ಅನ್ನೋ ಗೋಡೆನ ಮುರಿದು, ಹೌದು, ಎಸ್ ಲೆಟ್ ಅಸ್ ಗೋ ಅಂತ ಬರ್ಬೇಕಲ್ವಾ ಸರ್? ವೆರಿ ಮಚ್ ಮೇಡಮ್. ಬಿಕಾಸ್ ಲಾಕ್ಡೌನ್ ನಿಮ್ಮೊಬ್ಬರಿಗೆ ಆಗಿಲ್ಲ ಅಥವಾ ನನ್ನೊಬ್ಬನಿಗೆ ಆಗಿಲ್ಲ, ಇಡೀ ವಿಶ್ವಕ್ಕಾಗಿದೆ. ಸೊ ಇಡೀ ಭಾರತದಕ್ಕಾಗಿದೆ. ಸೊ ಇಟ್ ಇಸ್ ಮೋರ್ ಅಬೌಟ್ ಆ ತರ ಅಂದ್ಬಿಟ್ಟು ಇಡೀ ಭಾರತನ ಆಂಗ್ಸೈಟಿ ಹೋತಂದ್ರೆ, ಸೊ ವಿ ಬಿಕಮ್ ಎ ವೆರಿ ವೀಕ್ ನೇಷನ್. ಸೊ ಇಟ್ ಇಸ್ ಮೋರ್ ಅಬೌಟ್ ವಿ ಹ್ಯಾವ್ ಟು, ಬಿಕಾಸ್ ಯು ಮೈಟ್ ಬಿ ಒನ್ ಆಫ್ ದ ಬಿಗ್ ಪಿಲ್ಲರ್ ಫಾರ್ ದ ಫ್ಯಾಮಿಲಿ, ಆಸ್ ವೆಲ್ as ಯು ಮೈಟ್ ಬಿ ಎ ಬಿಗ್ ಪಿಲ್ಲರ್ ಟು ಸಪೋರ್ಟ್ ಯುವರ್ ಫ್ಯಾಮಿಲಿ. ಸೊ ಆ ತರದಲ್ಲಿ ನೀವು ಆಂಗ್ಸೈಟಿ